ನನ್ನ ಹೆಸರು ಸಾಹೇಬ್ಲಾಲ್ ಇಪ್ಪರ್ಗಿ. ಭಾರತ್ ನಂಬರ್ 1 ಡಿಜಿಟಲ್ ಮೀಡಿಯಾ. ಇವತ್ತಿನ ಸುದ್ದಿ ಏನೈತಿ ನೋಡೋಣ ಬರ್ರಿ. ರೂಪಾಯಿ ವಂದೇ ಮಾತರಂ ಗೀತೆಯನ್ನು ಹಾಡಬೇಕಾಗ್ತದೆ. ವಂದೇ ಮಾತರಂಗೆ ಅಪಮಾನ ಮಾಡಲಿಕ್ಕೆ ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕ ನಮ್ಮ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವನು ಗೌರವ ಸೂಚಿಸುವುದಂಥ ಸಾಮಾನ್ಯ ನಾಗರಿಕಂದು ಕರ್ತವ್ಯ. ಒಬ್ಬ ಕರ್ನಾಟಕ ವಿಧಾನಸಭೆಯ ಶಾಸಕನಾಗಿ ಸಚಿವನಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಚಿವ ಇವತ್ತು ತಕ್ಷಣ ನಾನು ಧ್ವಜಾರೋಹಣ ಮಾಡುವುದಿಲ್ಲ, ನಾನು ವಂದೇ ಮಾತರಂ ಹಾಡುವುದಿಲ್ಲ ಅನ್ನೋಂಥ ಉದ್ದೇಶದಿಂದ ಒಬ್ಬ ಮತಾಂಧ ವ್ಯಕ್ತಿ ಅನ್ನುವಂಥದ್ದು ಪ್ರೂವ್ ಆಗಿದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಾದರೂ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಬಗ್ಗೆ ಗೌರವ ಇದ್ದರೆ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಯಾಕಂದರೆ ಇದು ಕೆಟ್ಟ ಚಾಳಿ ಬೆಳೀತದೆ. ಯಾಕಂದರೆ ಅವರು ಲೋಕಸಭೆಯಲ್ಲಿ ಸಹ ಕೆಲವೊಂದು ಮಂದಿ ನಾವು ವಂದೇ ಮಾತರಂ ಹಾಡೋದಿಲ್ಲತ್ತಾರೆ. ಮತ್ತು ಯಾರು ವಂದೇ ಮಾತರಂ ಹಾಡೋದಿಲ್ಲ, ಯಾರು ರಾಷ್ಟ್ರಕ್ಕೆ ಧ್ವಜಕ್ಕೆ ಗೌರವ ಕೊಡೋದಿಲ್ಲ, ಅವರ ಶಾಸಕ ಸ್ಥಾನ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು. ಸಂವಿಧಾನದಲ್ಲಿ ಒಂದು ಬದಲಾವಣೆ ತರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಅಪಮಾನ ಮಾಡಿದ್ರೆ ಅವರ ಶಾಸಕ ಸ್ಥಾನ ಮತ್ತು ಜೀವಾವಧಿಯವರೆಗೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡದಂಥ ಒಂದು ಸಂವಿಧಾನ ತಿದ್ದುಪಡಿ ಅವಶ್ಯ ಇದೆ ಈ ಜಮೀರ್ ಅಹಮದ್ ಖಾನ್ ಪ್ರಕರಣದಿಂದ ಅಂತ ಅನ್ನಿಸ್ತದೆ. ನೋಡಿ, ರಾಹುಲ್ ಗಾಂಧಿ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕ್ಲಿಪ್. ಅದರಲ್ಲಿ ಭಾರತ ಸಂವಿಧಾನ ಪುಸ್ತಕ ನೆಲದ ಮೇಲೆ ಒಗೆದು ಅಪಮಾನ ಮಾಡದಂಥವ್ರು, ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆ ಸೋಲಿಸಿದಂಥವ್ರು, ಅಂಬೇಡ್ಕರ್ ಅವರ ಫೋಟೋ ಸಹಿತ ಪಾರ್ಲಿಮೆಂಟ್ನಲ್ಲಿ ಹಾಕದಂಥವ್ರು, ಇವರು BJPಗಾಗಲಿ ಉಳಿದ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವ ಅವಶ್ಯಕತೆ ಇಲ್ಲ. ಸಂವಿಧಾನ ನಿಜವಾಗಿಯೂ ಪೂರ್ಣ ಪ್ರಮಾಣದ ಈ ದೇಶದಲ್ಲಿ ಎಲ್ಲ ರಾಜ್ಯದ ಭಾರತದ ಕಟ್ಟ ಕಡೆ ಸೀಮೆಯವರೆಗೆ ಏನಾದರೂ ಸಂವಿಧಾನ ಇವತ್ತು ಜಾರಿಯಾಗಿದ್ದರೆ ಅದು ನರೇಂದ್ರ ಮೋದಿ ಅವರಿಂದ. ಯಾಕೆಂದರೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ. ಅಲ್ಲಿ ಆರ್ಟಿಕಲ್ 370 ಪ್ರಕಾರ ಭಾರತದ ಸಂವಿಧಾನದ ಯಾವುದೇ ಕಾನೂನುಗಳು ಅಲ್ಲಿ ಜಾರಿ ಮಾಡಲಿಕ್ಕೆ ಪಾರ್ಲಿಮೆಂಟಿಗೆ ಅವಕಾಶ ಇರಲಿಲ್ಲ. ಮತ್ತು ರಿಸರ್ವೇಷನ್ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೇವಲ ಪೌರ ಕಾರ್ಮಿಕರಾಗುವಂಥ ಅವಕಾಶ ಇತ್ತು. ಈ ಆರ್ಟಿಕಲ್ 370 ತೆಗೆದ ಮೇಲೆ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು MLA ಆಗ್ಬೋದು, MP ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಮುನ್ಸಿಪಾಲಿಟಿ ಮೆಂಬರ್ ಅಧ್ಯಕ್ಷ ಆಗ್ಬೋದು, ಎಲ್ಲ ವರ್ಗ ಶ್ರೇಣಿಯ ಪ್ರಥಮ ದರ್ಜೆಯ ಅಧಿಕಾರಿ ವರ್ಗದವರೆಗೂ ಸಹ ಮೀಸಲಾತಿ ಯಾರಾದರೂ ಕೊಟ್ಟಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾರಾದರೂ ಇಡೀ ದೇಶಕ್ಕೆ ಜಾರಿ ಮಾಡಿದ್ರೆ ಅದು ನರೇಂದ್ರ ಮೋದಿ. ಕಾಂಗ್ರೆಸ್ಸು ಯಾವಾಗಲೂ 370 ಪರವಾಗಿತ್ತು. ಅದು ಎಂದೂ ಭಾರತ ಸಂವಿಧಾನವನ್ನು ಕಾಶ್ಮೀರದಲ್ಲಿ ನಡಿಲಿಕ್ಕೇನೆ ಕೊಟ್ಟಿರಲಿಲ್ಲ. ಹಂಗಾದ್ರೆ ಯಾರು ಸಂವಿಧಾನ ವಿರೋಧಿ, ಯಾರು ಸಂವಿಧಾನ ಪರ ಅನ್ನೋಂಥದ್ದು ದೇಶದ ಜನರ ಮುಂದೆನೇ ಇದೆ. ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಟ್ಟಿರ್ತೀರಿ, ಒಂದ್ ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಅವರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ನಿಮಗೆ ಆಗಲಿಲ್ಲ ಅಂದ್ರೆ, ಲಾಸ್ ಆಗ್ತಿತ್ತಂದ್ರೆ ನೀವೇನು ಉಚಿತ ಕೊಟ್ಟಿರಿ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ. ನೋಡ್ರಿ, ಎಂತಿಂತ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ರಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ. ಅಂದಾಗ ಸರ್ಕಾರ ದಿವಾಳಿ ಆಗಿದೆ ಸ್ಪಷ್ಟ. ಸರ್, ಈಗ ಈ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ CM ಅವರು ಪದೇ ಹೇಳ್ತಾ ಇದ್ದಾರೆ. ಏನಾದರೂ ಕಿಕ್ ಬ್ಯಾಕಿಗ ಅಥವಾ ಏನು ನಿಜವಾಗ್ಲೂ ಬಂದ್ ಮಾಡಿ? ಈ ಗುಟ್ಕಾ ಆರೋಗ್ಯ ಮಂತ್ರಿಗಳು ಬ್ಯಾನ್ ಮಾಡಿ ಹೋಗ್ತಾರೆ. ಮುಖ್ಯಮಂತ್ರಿ ಸದನದಾಗ ಹೇಳ್ತಾರ ನಾವು ವಾಪಸ್ ತಗೋತೀವಿ ಅಂತ ತಾಳಿಲ್ಲ ಮೇಳಿಲ್ಲ.
ಆರೋಗ್ಯ ಮಂತ್ರಿ ಜೋಡನೆ ಮುಖ್ಯಮಂತ್ರಿ ಅಂದ್ರ ಈ ಸರ್ಕಾರನಾಗ ಏನು ಬಾಯಿಗೆ ಬಂದಿದ್ದು ಮಾತಾಡೋದ್ರೆ ನಡೀತದನೋ ಅಂತ ವಾತಾವರಣ ತಯಾರಾಗಿದೆ. ಗುಟ್ಕಾದ ನೋಡಿ, ಇದು ಈ ಗುಟ್ಕಾ ಯಾಕೆ ಇದು ಬ್ಯಾನ್ ಮಾಡ್ತೀನಿ ಅಂತಾರಂದ್ರೆ, ಇದು ಗುಟ್ಕಾ ಕಂಪನಿಗಳಿಂದ ಏನು ನಾ ಹೇಳಿದಲ್ಲ ಕೋತ್ವಾಲ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಪ್ರಾರಂಭ ಮಾಡ್ಯಾರ. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಹಿಂದಕ್ಕೊಬ್ಬ ಗುಡ್ಡ ಇದ್ದ ಬೆಂಗಳೂರಿನ ರಾಮಚಂದ್ರ ಕೋತ್ವಾಲ್, ಅಲ್ಲಿ ಒಂದು ಕಾರ್ ಹೊರಗೆ ನಿಂದ್ರಿಸಿದ್ರೆ ರೋಡ್ ಮ್ಯಾಗ ನಿಂದ್ರಿಸಿದ್ರೆ 4,000 ರೂಪಾಯಿ ಕೊಡ್ಬೇಕಾಗ್ತದೆ. ಮೋಟರ್ ಸೈಕಲ್ ನಿಂದ್ರಿಸಿದ್ರೆ 2,000 ಕೊಡ್ಬೇಕಾಗ್ತದೆ. ಇನ್ನು ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತೇಳಿ ಗುಟ್ಕಾ ಎಲ್ಲ ಇಲ್ಲೇ ಮಕ್ಕಳೇ ಅದ. ನಮ್ಮ ಗುಟ್ಕಾ ಕಂಪ್ನಿ ಮಾಲಕ ಸಾಂಗ್ಲಿ ಜಿಲ್ಲಾದಾಗ ಯಾರು ಜೈಸಂಗ್ಪುರ್ ಕದಾರ, ಅವ್ರ ಕಡೆ ಮಾಮೂಲಿ ಸಲುವಾಗಿ ಮಾಮೂಲಿ ಹೆಚ್ಚು ಮಾಡ್ಕೊಳಕ್ಕೆ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅನ್ನೋದು, ರೊಕ್ಕ ತಗೋದು, ಮುಂದೆ ಏನು ಮಾಡೋದು, ರೈತರ ಹೆಸರು ಹೇಳೋದು, ಇಲ್ಲ ಅಡಿಕೆ ಬೆಳೆಗಾರ ಹಾನಿ ಆಗ್ತದೆ ಅದಕ್ಕೆ ನಾವು ವಾಪಸ್ ತಗೊಂಡೇವು. ಎಲ್ಲ ರೈತರ ಮ್ಯಾಗನೇ ಜೀವನ ನಡೆಸ್ಯಾರ. ಬಿಡದಿ ಒಳಗೂ ರೈತರು, ಗುಟ್ಕಾದಾಗೂ ರೈತರು. ಹೌದು, ಬೆಂಗಳೂರಿನಾಗ ನೀವು ಒಂದು ಕಾರ್ ಪಾರ್ಕಿಂಗ್ ಹೊರಗೆ ಮಾಡಿದ, ಈ ಬಡವ್ರು ಅದಾರ ಒಂದು ಮೋಟರ್ ಸೈಕಲ್ ತಗೊಂಡಿರ್ತಾರೆ, ಅವ್ರು ಇರುವುದೇ ಮನೆ ಒಂದು ಬೆಡ್ರೂಮಿಂದು ಒಂದು ಅಡಿಗೆ ಮನೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡ್ಲಾರ್ದೆ ರೋಡ್ ಮ್ಯಾಗ ಮಾಡಿದ್ರೆ 2,000 ರೂಪಾಯಿ ಕೊಡ್ಬೇಕಾದ್ರೆ. ಇದು ಎಲ್ಲಿ ಅಂದ್ರೆ ಏನಾಗೈತಿ, ಒಂದ್ ಕಡೆ ದಿವಾಳಿ ಆಗೈತಿ ಸರ್ಕಾರ. ಗ್ಯಾರಂಟಿಗಳಿಂದ ದುಡ್ಡಿಲ್ಲ ಸರ್ಕಾರದಾಗ, ಪಗಾರ ಮಾಡ್ಲಕ್ ದುಡ್ಡಿಲ್ಲ, ಯಾವುದೇ ವೇತನ ಪರಿಷ್ಕರಣೆ ಮಾಡ್ಲಕ್ ದುಡ್ಡಿಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆದ್ರೂ ಇನ್ನೊಂದು ಕಡೆ ಈ ರೀತಿ ಕರ ವಸೂಲಿ ಮಾಡೋಂಥ ಕೆಲಸ ಅದ ಇದೆ. ಹಣ ಜೋಡಣೆ ರೀ. ನೋಡ್ರಿ, ಒಂದ್ ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ, ಒಂದ್ ಕಡೆ ಬಸ್ ದರ ಏರಿಸ್ತೀರಿ, ಒಂದ್ ಕಡೆ ಕರೆಂಟ್ ರೇಟ್ ಏರಿಸ್ತೀರಿ. ನೀವು ಯಾವುದು ಏರ್ಸಿಲ್ಲ ಹೇಳ್ರಿ. ಮರಣ ಉತ್ತಾರಿನೂ ಏರ್ಸಿರಿ, 25 ಇದ್ರು 100 ರೂಪಾಯಿ ಮಾಡಿ. ಸತ್ತವ್ರ ಮ್ಯಾಗೂ ಹಾಕ್ಲಾಕತ್ತೀರಿ, ಇದ್ದವ್ರ ಮ್ಯಾಗೂ ಹಾಕ್ಲಾಕತ್ತೀರಿ. ನೀವಂತರೂ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ಲಾಕತ್ತೀರಿ. ಬಡವ್ರಿಗೆ ಹೇಳ್ತೀರಿ ನಾವು ಕಾಕನ ಮನೆಗೆ ಹೋಗ್ಲಾಕ್ ಫ್ರೀ, ಮಾಮನ ಮನೆಗೆ ಹೋಗ್ಲಾಕ್ ಫ್ರೀ, ಅಕ್ಕನ ಮನೆಗೆ ಹೋಗ್ಲಾಕ್ ಫ್ರೀ, ಬನಶಂಕರಿಗೆ ಹೋಗ್ಲಾಕ್ ಫ್ರೀ ಅಂತ ಇಲ್ಲಿ ಹೇಳ್ತೀರಿ. ಈ ಗಂಡದೇರು ಏನ್ ಮಾಡ್ಬೇಕು? ಅವ್ರು ಬನಶಂಕರಿಗೆ ಹೋದ್ರೆ ಇವ್ರೇನ್ ಮಾಡ್ಬೇಕು? ಮನ್ಯಾಗ ಕೊಡ್ತಾರೆ ಒಳ್ಳೆ ಮಾಡ್ಬೇಕು. ಅಲ್ರಿ, 3 ಕೋಟಿ ಏನ್ ಆಗ್ತೈತು ಅಂತ ರೈತರಿಗೆ. ನೀವು ಅವ್ನ ರೈತನ ಜಮೀನು ಇರೋದು 10 ಗುಂಟೆ 20 ಗುಂಟೆ. ನಮ್ಮಂಗೆ ಉತ್ತರ ಕರ್ನಾಟಕದಾಗ 20 ಎಕರೆ 40 ಎಕರೆ ಇಲ್ಲ. ಅಲ್ಲಿ ಬಡವರು 10 ಗುಂಟೆಗೆ ಡಿವೈಡೆಡ್ ಬೈ 3 ಕೋಟಿ ಒಳಗೆ ಎಷ್ಟು ಬರ್ತದ? 40-30 ಲಕ್ಷ ಬರ್ತದ. ಅದ್ರ ಮ್ಯಾಗ ಅವ್ನ ಜೀವನ ಉದ್ಧಾರ ಆಗ್ತದ. ಅದಕ್ಕೆ ಬಿಡದಿ ಬಿಟ್ಟು ಮಾಡ್ರಿ. ಚಿತ್ರದುರ್ಗ ಸಾಕಷ್ಟು ಜಮೀನು ಐತಿ, ಎಲ್ಲಿ ನೀರಾವರಿಗೆ ಯೋಗ್ಯ ಇಲ್ಲ, ಎಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೇ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ನೀವು ಭೂ ಸ್ವಾಧೀನ ಮಾಡ್ರಿ, ಹೊಸ ನಗರ ನಿರ್ಮಾಣ ಮಾಡಿ.